ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸರಿ, ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮುಂಚೆ ನೋಡಿ, ರೇಖಾಗಣಿತಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ನಾವು ಚತುರ್ಭುಜಕ್ಕಿಂತ ಮುಂಚೆನೆ ಕೆಲವು ಆಕೃತಿಗಳು ಬರುತ್ತೆ, ಹೌದಲ್ವಾ? ಸರಿ, ಯಾವ್ದಪ್ಪ ಅಂದ್ರೆ ತ್ರಿಭುಜ ಬರುತ್ತೆ. ಸರಿ, ಈಗ ತ್ರಿಭುಜ ಅಂದ್ರೆ ಏನು? ಚತುರ್ಭುಜಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ತ್ರಿಭುಜವನ್ನ ನೀವೆಲ್ಲ ಕಲ್ತಿದ್ರಲ್ವಾ? ಮಿಡ್ಲ್ ಸ್ಕೂಲ್ ಅಲ್ಲಿ ಕೂಡ ನಿಮ್ಗೆ ಗೊತ್ತಿದೆ, 8ನೇ ಕ್ಲಾಸ್ ಅಲ್ಲಿ ಕೂಡ ನೀವು ಅದನ್ನ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ತ್ರಿಭುಜ ಅಂದ್ರೆ ಏನು? ಅಂದ್ರೆ ಎಷ್ಟು ಬಾಹು ಇದೆ ನೋಡಿ? ಸರಿ, 3 ಬಾಹು ಇರುತ್ತೆ. ಎಷ್ಟು ಕೋನ ಇರುತ್ತೆ? 3 ಕೋನ. ಸಿಂಪಲ್ ಆಗಿ ಹೇಳೋದಾದ್ರೆ ನಾವೇನ್ ಹೇಳ್ಬೋದು, 3 ಬಾಹುಗಳಿಂದ ಆವೃತವಾಗಿರುವ ಒಂದು ಆಕೃತಿಯನ್ನು ನಾವು ತ್ರಿಭುಜ ಅಂತ ಹೇಳಿ ಕರಿತೀವಿ, ಅಲ್ವಾ? ಸರಿ, ಡೆಫಿನೇಷನ್ ಏನಿದೆ ಅಂದ್ರೆ, ಒಂದು ಸಮತಲದಲ್ಲಿ ಏಕರೇಖಾಗತವಲ್ಲದ 3 ರೇಖಾಖಂಡಗಳು ತನ್ನ ಅಂತ್ಯ ಬಿಂದುಗಳಲ್ಲಿ ಸಂಧಿಸಿ ಉಂಟಾಗಿರುವ ಆಕೃತಿಯನ್ನ ತ್ರಿಭುಜ ಅಂತ ಕರಿತೀವಿ. ಅಷ್ಟೇ ಹೇಳೋದು ಬೇಕಾಗಿಲ್ಲ. ಸರಿ, 3 ಬಾಹುಗಳಿಂದ ಆವೃತವಾಗಿರುವ ಆಕೃತಿಯನ್ನು ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ, ಹೌದಲ್ವಾ? ಸರಿ, ಇಲ್ಲಿ ಇರುವ ತ್ರಿಭುಜ ಯಾವ್ದಪ್ಪ ಅಂದ್ರೆ ಯಾವ್ದು ಹೇಳಿದ್ರು? ABC, ಹೌದಲ್ವಾ? ಸರಿ, ಒಂದು ತ್ರಿಭುಜ ಇದೆ ಅಂತಂದ್ರೆ ಅಲ್ಲಿ ಯಾವ ಯಾವ ಅಂಶಗಳಿದೆ ಹೇಳಿ? ಏನೇನು ಅಂಶಗಳು ಆ ಆಕೃತಿಯಲ್ಲಿ ಬರುತ್ತೆ? ಕೋನಗಳು ಬರುತ್ತೆ, ಮತ್ತೆ ಬರುತ್ತೆ ಬಾಹುಗಳು ಬರುತ್ತೆ, ಆಮೇಲೆ ಏನ್ ಬರುತ್ತೆ? ಶೃಂಗಗಳು ಬರುತ್ತೆ, ಅಲ್ವಾ? ಸರಿ, ತ್ರಿಭುಜದಲ್ಲಿ 3 ಅಂಶಗಳು ಬರುತ್ತೆ. ಮೊದಲನೇದಾಗಿ ಬಾಹುಗಳು, ಎರಡನೇದಾಗಿ ಕೋನಗಳು, ಮೂರನೇದಾಗಿ ಶೃಂಗಗಳು. ಸರಿ, ಎಷ್ಟು ಬಾಹು ಇದೆ? 3 ಬಾಹು ಇದೆ. AB, BC, AC. ಸರಿ, ಕೋನ ಅಂತ ಬಂದ್ರೆ A ಕೋನ, B ಕೋನ, C ಕೋನ. ಇವನ್ನ ಕೋನಗಳು ಅಂತ ಕರಿತೀವಿ. ಶೃಂಗಗಳಿದೆ ಹೇಳಿ? ಶೃಂಗಗಳು ಅಂತಂದ್ರೆ 2 ಲೈನ್ಗಳು ಎಲ್ಲಿ ಮೀಟ್ ಆಗುತ್ತೋ ಆ ಬಿಂದುವನ್ನ ಶೃಂಗ ಬಿಂದುಗಳು ಅಂತ ಕರಿತೀವಿ. ಸರಿ, A ಒಂದು ಶೃಂಗ ಬಿಂದು ಆಗುತ್ತೆ, B ಒಂದು ಶೃಂಗ ಬಿಂದು ಆಗುತ್ತೆ, C ಒಂದು ಶೃಂಗ ಬಿಂದು ಆಗುತ್ತೆ, ಹೌದಲ್ವಾ? ಸರಿ, 3 ಬಾಹು ಇರುತ್ತೆ, 3 ಕೋನ ಇರುತ್ತೆ, 3 ಶೃಂಗ ಬಿಂದುಗಳು ಇರುತ್ತೆ ಇಲ್ಲಿ ತ್ರಿಭುಜದಲ್ಲಿ, ಹೌದಲ್ವಾ? ಸರಿ, ಈಗ ನಾವು ಚತುರ್ಭುಜಕ್ಕೆ ಬಂತಂದ್ರೆ ಅಂದ್ರೆ ನಾವು ಇದರ ನೆಕ್ಸ್ಟ್ 3 ಬಾಹು ಇರೋದಾಯ್ತಲ್ವಾ ಇದು? ಈಗ 4 ಬಾಹುಗಳನ್ನ ಹೊಂದಿರುವ ಆಕೃತಿಯನ್ನ ನಾವೇನಂತ ಕರಿತೀವಿ? ಚತುರ್ಭುಜಗಳು ಅಂತ ಕರಿತೀವಿ, ಹೌದಲ್ವಾ? ಹಾಗಾದ್ರೆ ಚತುರ್ಭುಜ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಸಮತಲದಲ್ಲಿ ಏಕರೇಖಾಗತವಲ್ಲದ 4 ರೇಖಾಖಂಡಗಳು ತನ್ನ ಅಂತ್ಯ ಬಿಂದುಗಳಲ್ಲಿ ಸಂಧಿಸಿ ಉಂಟಾಗಿರುವ ಆಕೃತಿಯನ್ನು ನಾವು ಚತುರ್ಭುಜ ಅಂತ ಕರಿತೀವಿ. ವಿಧಾನ ಕೇಳ್ತಾರೆ ನೋಡಿ, ಏಕರೇಖಾಗತವಲ್ಲದ ಅಂದ್ರೆ ಮೀನಿಂಗ್ ಏನು? ಏಕ ಅಂದ್ರೆ ಏನು? ಒಂದೇ. ರೇಖೆ ಅಂದ್ರೆ ಏನು? ಸ್ಟ್ರೈಟ್ ಲೈನ್ ಅಲ್ಲಿ. ಗತವಲ್ಲದ ಅಂತಂದ್ರೆ ಬರಲ್ಲ ಅಂತ, ಒಂದೇ ಲೈನ್ ಮೇಲೆ ಬರದಲೇ ಇರುವಂತಹ 4 ಶೃಂಗಗಳು ತನ್ನ ಅಂತ್ಯ ಬಿಂದುಗಳಲ್ಲಿ ಸಂಧಿಸಿ ಉಂಟಾಗಿರುವ ಆಕೃತಿಯನ್ನು ನಾವು ಚತುರ್ಭುಜ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಅರ್ಥ ಇದೆಯಲ್ವೇ? ಸರ್, ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಚತುರ್ಭುಜಗಳು ಮತ್ತೆ ಅವುಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ನಿಮಗೆ 8ನೇ ಕ್ಲಾಸ್ ಅಲ್ಲಿ ಇತ್ತಲ್ವಾ? ಇದು ತಾನೇ ಇದು. ಸರಿ, ಚತುರ್ಭುಜ ಅಂತಂದ್ರೆ 4 ರೇಖಾಖಂಡಗಳು ಅಂತ್ಯ ಬಿಂದುಗಳಲ್ಲಿ ಸಂಧಿಸಿ ಉಂಟಾಗಿರುವ ಆಕೃತಿಯನ್ನು ನಾವು ಚತುರ್ಭುಜ ಅಂತ ಹೇಳಿ ಕರಿತೀವಿ. ಸರಿ, ಇಲ್ಲಿ ಏನೇನು ಅಂಶಗಳು ಬರುತ್ತೆ ಹೇಳಿ? ಇದರಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ? ಇಲ್ಲಿ 3 ಬಾಹು, 3 ಕೋನ, 3 ಶೃಂಗ ಅಂತ ಹೇಳಿದ್ರೆ ಇಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ? ಇದನ್ನ ನಾನು PQRS ಅಂತ ಕೊಡ್ತೀನಿ. ಸರಿ, ಇದರಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ? ಎಷ್ಟು ಬಾಹು ಬರುತ್ತೆ? 4 ಬಾಹು ಬರುತ್ತೆ. ಸರಿ ಅಲ್ವಾ? ಹೌದಲ್ವಾ? ಸರಿ, ಯಾವ್ಯಾವ? SR, RQ, PQ, SP, QV, PQ, ಆಮೇಲೆ PS. ಎಷ್ಟು ಬಾಹು ಆಯ್ತು? 4 ಬಾಹು ಆಯ್ತು. ಎಷ್ಟು ಕೋನ ಇದೆ ನೋಡಿ? 4 ಕೋನ ಇದೆ ಅಲ್ವಾ? ಸರಿ, ಯಾವ್ಯಾವುದು? S ಕೋನ, R ಕೋನ, Q ಕೋನ, P ಕೋನ. ಎಷ್ಟು ಕೋನ ಇದೆ? 4 ಕೋನ ಇದೆ, ಹೌದಲ್ವಾ? ಸರಿ, ಎಷ್ಟು ಶೃಂಗಗಳಿದೆ ನೋಡಿ? 4 ಶೃಂಗಗಳಲ್ವಾ? ಸರಿ, P ಮತ್ತೆ Q ಮತ್ತೆ R ಮತ್ತೆ S ಎಷ್ಟು ಶೃಂಗಗಳಿದೆ? 4 ಶೃಂಗಗಳಿದೆ. ಮತ್ತೆ ಏನಾದ್ರು ಬರುತ್ತೆ ನೋಡಿ? ಇದರಲ್ಲಿ ಚತುರ್ಭುಜದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನಾಗುತ್ತೆ ಏನಪ್ಪಾ ಅಂತಂದ್ರೆ, ಶೃಂಗಗಳು ಏನೋ ಕರ್ಣಗಳು ಅಂತ ಬರುತ್ತೆ. ಹೇಳಿ, ಕರ್ಣಗಳು. ಸರಿ, ಕರ್ಣಗಳು ಅಂದ್ರೆ ಏನು? ಕರ್ಣಗಳು ಅಂತ ಬರುತ್ತೆ. ಕರ್ಣಗಳು ಅಂದ್ರೆ ಏನು? ಹೇಗಿರುತ್ತೆ?
ಸರಿ, ಈ ಬಿಂದುವಿಗೆ ನೆಕ್ಸ್ಟ್ ಯಾವ ಬಿಂದು ಬರುತ್ತೆ? ಈ ಬಿಂದು ಆದ್ಮೇಲೆ ಈ ಸೈಡ್ ಬಂತಂದ್ರೆ ಎಸ್ ಬರುತ್ತೆ, ಈ ಸೈಡ್ ಆದ್ಮೇಲೆ ಬರುತ್ತೆ ಕ್ಯೂ ಬರುತ್ತೆ, ಇದು ಅಲ್ವಾ? ಸರಿ, ಈಗ ನೆಕ್ಸ್ಟ್ ಕ್ರಮಾನುಗತ ಬಿಂದು ಬಿಟ್ಟು ಕ್ರಮಾನುಗತವಲ್ಲದ ಬಿಂದು ಅಂದ್ರೆ ಏನು ಬರುತ್ತೆ? ಇದಕ್ಕೆ ಕ್ರಮಾನುಗತ ಅಂತಂದ್ರೆ ನೆಕ್ಸ್ಟ್ ಬರೋದು ಅಂತ ಹೇಳಿ, ಇದು ನೆಕ್ಸ್ಟ್ ಬರೋದು ಅಂತ ಹೇಳಿ. ಕ್ರಮಾನುಗತವಲ್ಲ ಅಂದ್ರೆ ಏನು ಬರುತ್ತೆ? ಸರಿ, ಈಗ ಕ್ರಮಾನುಗತವಲ್ಲದ ಬಿಂದುಗಳನ್ನ ಸೇರಿಸುವ ರೇಖೆಯನ್ನು ನಾವು ಕರ್ಣ ಅಂತ ಕರಿತೀವಿ ಅಲ್ವಾ? ಕ್ರಮಾನುಗತವಲ್ಲದ ಬಿಂದುಗಳನ್ನ ಸೇರಿಸುವ ರೇಖೆ ಏನಾಗುತ್ತೆ? ನಮಗೆ ಕರ್ಣ ಆಗುತ್ತೆ. ಇಲ್ಲಿ ನಮಗೆ ಚತುರ್ಭುಜದಲ್ಲಿ ಕರ್ಣಗಳು ಬರುತ್ತೆ. ಏನ್ ಬರುತ್ತೆ? ಕರ್ಣಗಳು ಬರುತ್ತೆ. ಎಷ್ಟು ಕರ್ಣಗಳು ಬರುತ್ತೆ? 2 ಕರ್ಣಗಳು ಬರುತ್ತೆ ನೋಡಿ. ಸರಿ, ಇದು ಪಿ ಆರ್ ಒಂದು ಕರ್ಣ ಆಗುತ್ತೆ, ಇನ್ನೊಂದು ಯಾವ್ದು ಹೇಳಿ? ಕ್ಯೂ ಎಸ್ ಅನ್ನೋದು ಏನಾಗುತ್ತೆ? ಇನ್ನೊಂದು ಕರ್ಣ ಆಗುತ್ತೆ ಅಲ್ವಾ? ಎರಡು ಕೂಡ ಏನ್ ಮಾಡುತ್ತೆ? ಓನಲ್ಲಿ ಬೀಟ್ ಮಾಡುತ್ತೆ ಅಂತ ಅನ್ಕೋಣ. ಸರಿ, ನಿಮಗೆ ಚತುರ್ಭುಜದಲ್ಲಿ ಕರ್ಣಗಳು ಕೂಡ ಬರುತ್ತೆ. ಏನ್ ಬರುತ್ತೆ ಹೇಳಿ? ಕರ್ಣಗಳು ಕೂಡ ಬರುತ್ತೆ ಅಲ್ವಾ? ಇವಿಷ್ಟು ಚತುರ್ಭುಜದಲ್ಲಿ ಬರುವಂತಹ ಅಂಶಗಳು. ಏನೇನು ಹೇಳಿ? ಬಾಹುಗಳು, 4 ಕೋನಗಳು, 4 ಶೃಂಗಗಳು, ಮತ್ತೆ 2 ಕರ್ಣಗಳು ಅಲ್ವಾ? ಇವು ಚತುರ್ಭುಜದಲ್ಲಿ ಬರುವಂತಹ ಅಂಶಗಳು. ಅರ್ಥ ಆಗಿದೆಯಾ? ಹೆಡಿಂಗ್ ಬರ್ಕೊಳ್ಳಿ, ಚತುರ್ಭುಜಗಳು. ಹೆಡಿಂಗ್ ಏನು? ನಾಲ್ಕು ಬಾಹುಗಳಿಂದ ಆವೃತವಾಗಿರುವ ಆಕೃತಿಯನ್ನು, 4 ಬಾಹುಗಳಿಂದ ಆವೃತವಾಗಿರುವ ಆಕೃತಿಯನ್ನು ಚತುರ್ಭುಜ ಎನ್ನುವರು. ಚತುರ್ಭುಜ ಎನ್ನುವರು. ನಾಲ್ಕು ಬಾಹುಗಳಿಂದ ಆವೃತವಾಗಿರುವ ಆಕೃತಿಯನ್ನು ಚತುರ್ಭುಜ ಎನ್ನುವರು. ಈ ನಮ್ಮ ಶಾಲೆಯಲ್ಲಿ ಚತುರ್ಭುಜವನ್ನ ಹೋಲಿಕೆ ಮಾಡುವಂತಹ ಆಕೃತಿಗಳು ಯಾವ ಇದಾವ? ರೂಮ್ ಕೂಡ ಏನಾಗುತ್ತೆ? ಒಂದು ಚತುರ್ಭುಜ ಆಗುತ್ತೆ ಅಲ್ವಾ? ರೂಮ್ ಯಾವ ಆಕಾರದಲ್ಲಿದೆ? ಚತುರ್ಭುಜ ಆಕಾರದಲ್ಲಿದೆ, ಹೌದಲ್ವಾ? ಮತ್ತೆ ಅದು ಬಿಟ್ರೆ ಬೇರೆ ಕಿಟಕಿ ಕೂಡ ಏನಾಗಿದೆ? ಚತುರ್ಭುಜ ಆಕಾರದಲ್ಲಿ ಇದೆ, ಹೌದಲ್ವಾ? ಕೊಡ್ಬೋದಾ? ಸರಿ, ಯಾವ ಡಸ್ಟ್ಬಿನ್ ಇಲ್ಲಲ್ಲ? ನಾನು ಹೇಗೆ ಹೇಳ್ತಾ ಇರೋದು, ಶಾಲೆಯಲ್ಲಿ ಎಕ್ಸಾಮ್ ಇರುವುದೆಲ್ಲ ಎಕ್ಸಾಮ್ ಹೇಳ್ಕೊಟ್ರಾ? ಸರಿ, ಬೋರ್ಡ್ ಯಾವ ಆಕಾರದಲ್ಲಿ ನೋಡಿ? ಎಷ್ಟು ಬಾಹು ಇದೆ? ಒಂದು ಬಾಹು, ಆ ಕಡೆ ಒಂದು ಬಾಹು, ಈ ಕಡೆ ಕೆಳಗಡೆ ಒಂದು ಬಾಹು ಇದೆ, ಮೇಲ್ಗಡೆ ಒಂದು ಬಾಹು ಇದೆ. ಎಷ್ಟು ಬಾಹು ಇದೆ? ಸರಿ, 4 ಬಾಹು ಇದೆ. ಯಾವ ಆಕೃತಿ ಆಗುತ್ತೆ ನೋಡಿ? ಇದು ಯಾವ ಆಕೃತಿ ಆಗುತ್ತೆ? ಹೌದಲ್ವಾ? ಸರಿ, ಇವೆಲ್ಲ ನಮಗೆ ಈ ಶಾಲೆಯಲ್ಲಿ ಇರುವಂತ ಉದಾಹರಣೆಗಳನ್ನ ಕೊಡ್ಬೋದು. ಸರಿ, ನಿಮಗೆ ಬರ್ಕೊಳ್ಳಿ ಕೆಳಗಡೆ ಒಂದು ಚತುರ್ಭುಜವು ಚತುರ್ಭುಜದಲ್ಲಿ 4 ಬಾಹುಗಳಿವೆ. 4 ಬಾಹುಗಳಿವೆ. ಮತ್ತೆ ಎಷ್ಟು ಕೋನ ಇದೆ? 4 ಕೋನಗಳಿವೆ. ನೆಕ್ಸ್ಟ್ ಲೈನಲ್ಲಿ 4 ಕೋನಗಳನ್ನು ಹೊಂದಿರುತ್ತವೆ. ಎಷ್ಟು? 4 ಶೃಂಗಗಳನ್ನು ಹೊಂದಿರುತ್ತವೆ. ಆಯ್ತಾ? ಅದು ಡಯಾಗ್ರಾಮ್
ಹಾಕಿದ್ದೀರಾ? ಸರ್, ಈಗ ನೀವು ಚತುರ್ಭುಜ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ನೀವು 8ನೇ ಕ್ಲಾಸಲ್ಲಿ ಚತುರ್ಭುಜಗಳ ವಿಧಗಳು ಪಾಠ ಇತ್ತು, ಹೌದಲ್ವಾ? ಸರ್, ಈಗ ಚತುರ್ಭುಜದ ವಿಧಗಳಿಗೆ ಬಂದ್ರೆ ನಮಗೆ ಮೊದಲನೇದ ಬರೋದು ಚೌಕ, ಆಮೇಲೆ ಬರುತ್ತೆ ಸರಿ ಆಯತ ಬರುತ್ತೆ, ಸರಿ ಆಮೇಲೆ ಕಾಪಿಂಚ ಬರುತ್ತೆ, ಸಮಾಂತರ ಚತುರ್ಭುಜ, ಆಮೇಲೆ ಸಮಾಂತರ ಚತುರ್ಭುಜ. ಸರಿ, ಹೇಗೆ ಬೇಕಾದ್ರೂ ಸಮಾಂತರವಾಗಿರ್ಬೇಕು. ಅಭಿಮುಖ ಭಾಗಗಳು ಏನಾಗಿರ್ಬೇಕು? ಸಮಾಂತರವಾಗಿದ್ರೆ ಅದನ್ನ ಸಮಾಂತರ ಚತುರ್ಭುಜ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆಮೇಲೆ ವಜ್ರಾಕೃತಿ ಬರುತ್ತೆ, ಅದಾದ ಮೇಲೆ ಪತಂಗ ಬರುತ್ತೆ. ಸರಿ, ಇಷ್ಟು ಚತುರ್ಭುಜಗಳ ವಿಧಗಳು ಇಲ್ವಾ? ಸರಿ, ಮೊದಲನೇದಾಗಿ ಚೌಕ ಬರುತ್ತೆ ಅಲ್ವಾ? ಇದು ಎಷ್ಟು ಬಾಹು ಇದೆ ನೋಡಿದ್ರೆ? ಸರಿ, ಎಲ್ಲಾ ಬಾಹುಗಳು ಸಮಾನ ಆಗಿದ್ರೆ ಅದೇನಾಗುತ್ತೆ? ಚೌಕ ಆಗುತ್ತೆ, ಹೌದಲ್ವಾ? ಸರಿ, ಆಯತ ಅಂತಂದ್ರೆ ಅಭಿಮುಖ ಬಾಹುಗಳು ಮಾತ್ರ ಏನಾಗಿರುತ್ತೆ? ಸಮನಾಗಿರುತ್ತೆ. ಆಮೇಲೆ ಎಲ್ಲಾ ಕೋನಗಳು ಏನಾಗಿರುತ್ತೆ? 90 ಡಿಗ್ರಿಗೆ ಸಮನಾಗಿರುತ್ತೆ. ಇದು ಆಯತ ಆಗುತ್ತೆ. ಅದಾದ್ಮೇಲೆ ಸಮಾಂತರ ಚತುರ್ಭುಜ ಅಂತ. ಈ ಸಮಾಂತರ ಚತುರ್ಭುಜ ಅಂದ್ರೆ ಏನು? ಹೇಗಿರುತ್ತೆ? ಅದು ಹೆಸರೇ ಹೇಳೋ ತರ ಸಮಾಂತರ. ಅಂತರಗಳು ಏನಾಗಿರುತ್ತೆ? ಯಾವುದರ ಅಂತರಗಳು ಸಮನಾಗಿರುತ್ತೆ ಅಂದ್ರೆ ಅಭಿಮುಖ ಬಾಹುಗಳ ನಡುವಿನ ಅಂತರ ಏನಾಗಿರುತ್ತೆ? ಸಮನಾಗಿರುತ್ತೆ. ಇಲ್ಲಿ ನೋಡಿ, ಈಗ ಇದನ್ನ ಸಮಾಂತರ ಚತುರ್ಭುಜ ಅನ್ಕೊಂಡ್ರೆ ಇದು ಆಯತನೂ ಹೌದು ಈ ಬೋರ್ಡು, ಆಮೇಲೆ ಸಮಾಂತರ ಚತುರ್ಭುಜನೂ ಕೂಡ ಹೌದು. ಹೇಗೆ? ಈಗ ಈ ಬಾಹುವಿಗೆ ಅಭಿಮುಖವಾಗಿರೋ ಬಾಹು ಯಾವ್ದು ಇದಲ್ವಾ? ನೀವು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಳ್ಳಿ ಅಂತರ. ಈ ಬಾಹುಗಳ ನಡುವಿನ ಅಂತರ ಅಳತೆ ಮಾಡ್ಕೊಳ್ಳಿ. ಸರಿ, ಇದೆಷ್ಟಿರುತ್ತೋ ನಾವು ಇನ್ನೊಂದ್ ಕಡೆ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಳ್ಳಿ, ಅದನ್ನ ಚೆಕ್ ಮಾಡ್ಕೊಳ್ಳೋಣ. ಜಸ್ಟ್ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಂಡಾಗ ಏನಾಗುತ್ತೆ? ನಮಗೆ ನಡುವಿನ ಅಂತರ ಏನಾಗಿರುತ್ತೆ? ಸೇಮ್ ಇರುತ್ತೆ, ಹೌದಲ್ವಾ? ಸರಿ, ಅಭಿಮುಖ ಬಾಹುಗಳ ನಡುವಿನ ಅಂತರ ಸೇಮ್ ಇತ್ತು ಅಂತಂದ್ರೆ ಅದನ್ನ ಸಮಾಂತರ ಚತುರ್ಭುಜಗಳು ಅಂತ ಕರಿತೀವಿ ಅಲ್ವಾ? ಹೆಸರು ಹೇಳಂತಾರ ಅಭಿಮುಖ ಬಾಹುಗಳು ಏನಾಗಿರ್ಬೇಕು? ಸಮಾಂತರವಾಗಿದ್ದರೆ ಅವನ್ನ ಸಮಾಂತರ ಚತುರ್ಭುಜ ಅಂತ ಹೇಳಿ ಕರಿತೀವಿ. ಎಷ್ಟೇ ತ್ರಾಪಿಜ್ಯ, ಹೌದಲ್ವಾ? ಒಂದು ಜೊತೆ ಅಭಿಮುಖ ಬಾಹುಗಳು ಏನಾಗಿರ್ಬೇಕು? ಸಮಾಂತರವಾಗಿದ್ದರೆ. ನೋಡಿ ಏನಾಗಿದೆ ಈ ತ್ರಾಪಿಜ್ಯದಲ್ಲಿ? ಈ ಬಾಹು ಏನಾಗಿದೆ? ಸಮಾಂತರವಾಗಿದೆ, ಹೌದಲ್ವಾ? ಇವು ಸಮಾನಾಗಿದೆ, ಸಮಾಂತರವಾಗಿದೆಯಾ? ಇಲ್ಲ. ಈ ಬಾಹು ಈ ತರ ಇದ್ರೆ ಈ ಬಾಹು ಏನಾಗಿದೆ? ಬೇರೆ ಕಡೆ ಹೋಗಿದೆ. ಹಾಗಾಗಿ ಒಂದು ಜೊತೆ ಬಾಹುಗಳು ಅಭಿಮುಖ ಬಾಹುಗಳು ಸಮಾಂತರವಾಗಿದ್ರೆ ಅದೇನಾಗುತ್ತೆ? ತ್ರಾಪಿಜ್ಯ ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಆಮೇಲೆ ವಜ್ರಾಕೃತಿ ಬರುತ್ತೆ, ಆಮೇಲೆ ಪತಾಕ ಬರುತ್ತೆ. ಇದಾದ್ರೆ ನಿಮಗೆ 8ನೇ ಕ್ಲಾಸ್ ನಿಮಗೆ ಅಭ್ಯಾಸ ಮಾಡಿದ್ವಿ, ಹೌದಲ್ವಾ? ಇವಿಷ್ಟೇ ನೀವು ಚತುರ್ಭುಜಗಳ ವಿಧಗಳು ಅರ್ಥ ಆಗಿದೆಯಾ? ಸರಿ, ನಾವು 9ನೇ ಕ್ಲಾಸ್ ಅಲ್ಲಿ ಏನ್ ಅಭ್ಯಾಸ ಮಾಡ್ಬೇಕಪ್ಪ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಒಂದನ್ನು ಮಾತ್ರ ಇಲ್ಲಿ ಡೀಟೇಲ್ ಆಗಿ ಅಭ್ಯಾಸ ಮಾಡ್ತೀವಿ. ಯಾವ್ದಪ್ಪ ಅಂತಂದ್ರೆ ಸಮಾಂತರ ಚತುರ್ಭುಜಗಳು ಅಲ್ವಾ? ಸರಿ, 9ನೇ ಕ್ಲಾಸ್ ಅಲ್ಲಿ ನಾವು ಈ ಸಮಾಂತರ ಚತುರ್ಭುಜದ ಬಗ್ಗೆ ನಾವೇನ್ ಮಾಡ್ಕೋಬೇಕಾಗುತ್ತೆ? ಅಭ್ಯಾಸವನ್ನ ಮಾಡೋಣ. ಸರಿ, ಹೇಳಿ ಮಕ್ಕಳೇ, ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಸರ್, ಅವಾಗ ನಿಮ್ಗೆ ಹೇಳಿದೆ. ಸರ್, ಈಗ ಈ ಸಮಾಂತರ ಚತುರ್ಭುಜದಲ್ಲಿ
ಅಭಿಮುಖ ಬಾಹುಗಳು ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಈ ಲೈನ್ಗೆ ಈ ಬಾಹು ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಸರಿ, ಇದನ್ನ ನಾವು ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇದಕ್ಕೆ ಒಂದು ಹೆಸರನ್ನ ಕೊಟ್ರೆ ನೋಡಿ, ಎ ಬಿ ಸಿ ಡಿ ಒಂದು ಎಂತ ಚತುರ್ಭುಜ ಆಗುತ್ತೆ? ಚತುರ್ಭುಜ ಆಗುತ್ತೆ. ಸರಿ, ಇದು ಸಮಾಂತರ ಚತುರ್ಭುಜ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಇದರಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತೆ? ಸಮನಾಗಿರುತ್ತೆ ಮತ್ತು ಸಮಾಂತರವಾಗಿರುತ್ತೆ, ಹೌದಲ್ವಾ? ಸರಿ, ಎ ಬಿಗೆ ಅಭಿಮುಖವಾಗಿರೋ ಬಾಹು ಹೇಳಿದ್ರೆ ಡಿಸಿ ಆಗುತ್ತೆ. ಸರಿ, ಎಡಿಗೆ ಅಭಿಮುಖವಾಗಿರೋ ಬಾಹು ಏನಾಗುತ್ತೆ? ಡಿಸಿ ಆಗುತ್ತೆ. ಸರಿ, ಅಭಿಮುಖ ಬಾಹುಗಳು ಸಮಾಂತರವಾಗಿದ್ರೆ ಅದನ್ನ ಸಮಾಂತರ ಚತುರ್ಭುಜ ಅಂತ ಹೇಳಿ ಕರಿತೀವಿ. ಬರ್ಕೊಳ್ಳಿ, ಡಯಾಗ್ರಾಮ್ ಮಾಡ್ಕೊಳ್ಳಿ. ಆಯ್ತಾ? ಮುಂದೆ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದಾರೆ. ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದಾರೆ. ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದನ್ನು ಸಮಾಂತರ ಚತುರ್ಭುಜ ಎನ್ನುವರು. ಸಮಾಂತರ ಚತುರ್ಭುಜ ಎನ್ನುವರು. ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ, ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದನ್ನು ಸಮಾಂತರ ಚತುರ್ಭುಜ ಎನ್ನುವರು. ಸರಿ, ಇದರ ಲಕ್ಷಣಗಳು ಏನೇನಿದೆಯಪ್ಪ ಅಂತಂದ್ರೆ ನೋಡಿ, ಮೊದಲನೇದಾಗಿ ಅಭಿಮುಖ ಬಾಹುಗಳು ಏನಾಗಿರುತ್ತೆ ಅಂತ ಏನಿರುತ್ತೆ? ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ ಮತ್ತೆ ಸಮನಾಗಿರುತ್ತೆ. ಅಭಿಮುಖ ಬಾಹುಗಳು ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ ಮತ್ತೆ ಏನಾಗಿರುತ್ತವು? ಸಮನಾಗಿರುತ್ತೆ. ನೆಕ್ಸ್ಟ್ ಆಮೇಲೆ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಎ ಕೋನ ಎಷ್ಟಿರುತ್ತೋ ಸಿ ಕೋನ ಕೂಡ ಏನಾಗಿರುತ್ತೆ? ಅಷ್ಟೇ ಇರುತ್ತೆ. ನೆಕ್ಸ್ಟ್ ಡಿ ಕೋನಕ್ಕೆ ಅಭಿಮುಖವಾಗಿರುವ ಕೋನ ಯಾವುದು? ಬಿ ಕೋನ. ಈ ಎರಡು ಕೋನಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಮೊದಲನೇದಾಗಿ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಎರಡನೇದಾಗಿ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ, ಹೌದಲ್ವಾ? ನೆಕ್ಸ್ಟ್ ಆಮೇಲೆ ಮೂರನೇ ಲಕ್ಷಣ ಏನಪ್ಪಾ ಅಂದ್ರೆ ನಾವು ಈ ಸಮಾಂತರ ಚತುರ್ಭುಜದಲ್ಲಿ ಯಾವ್ದಾರ ಒಂದು ಕರ್ಣವನ್ನ ಎಳ್ಕೊಂಡಾಗ ನಮಗೆ ಇದೇನು ಉಂಟಾಯ್ತು? ಏನು ಉಂಟಾಯ್ತು? ತ್ರಿಭುಜ ಉಂಟಾಯ್ತಲ್ವಾ? ಸರಿ, ಮೇಲ್ಭಾಗದಲ್ಲಿ ಒಂದು ತ್ರಿಭುಜ ಉಂಟಾಯ್ತು, ಕೆಳಭಾಗದಲ್ಲಿ ಒಂದು ತ್ರಿಭುಜ ಉಂಟಾಯ್ತು, ಹೌದಲ್ವಾ? ಸರಿ, ಈ ರೀತಿ ಉಂಟಾಗಿರುವ ತ್ರಿಭುಜಗಳು ಸರ್ವಸಮವಾಗಿರುತ್ತದೆ. ಏನಾಗಿರುತ್ತದೋ? ಸರ್ವಸಮವಾಗಿರುತ್ತೆ. ಅಂದ್ರೆ ಒಂದು ಸಮಾಂತರ ಚತುರ್ಭುಜಕ್ಕೆ ಒಂದು ಕರ್ಣವನ್ನ ಎಳ್ಕೊಂಡಾಗ ಆ ಕರ್ಣ ಏನ್ ಮಾಡುತ್ತೆ? ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗವನ್ನ ಮಾಡಬೇಕು. ಅರ್ಥ ಆಗಿದೆಯಾ? ನಾವು ಒಂದು ಕರ್ಣವನ್ನ ಎಳ್ಕೊಂಡಾಗ ಆ ಕರ್ಣ ಏನ್ ಮಾಡುತ್ತೇವೆ? ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಏನ್ ಮಾಡುತ್ತದೋ ವಿಭಾಗವನ್ನ ಮಾಡುತ್ತೆ. ಸರಿ, ಇದು ಮೂರನೇ ಲಕ್ಷಣ ಆಯ್ತು. ಎರಡನೇದೇಳಿ ಕೋನಗಳು ಸಮ. ಎಲ್ಲ ಕೋನಗಳು ಸಮ. ಅಭಿಮುಖ ಕೋನಗಳು ಸಮನಾಗಿರುತ್ತೆ. ನೆಕ್ಸ್ಟ್ ಮೂರನೇದಾಗಿ ಹೇಳಿ, ಒಂದು ಚತುರ್ಭುಜದಲ್ಲಿ ಎರಡು ಸರ್ವಸಮ ತ್ರಿಭುಜಗಳು ಉಂಟಾಗುತ್ತವೆ. ಕರ್ಣ ಏನು ಮಾಡುತ್ತೆ? ಒಂದು ಕರ್ಣ ಎಳೆದಾಗ ಅದು ಸರ್ವಸಮ ತ್ರಿಭುಜಗಳನ್ನಾಗಿ ಮಾಡಿದ ವಿಭಾಗವನ್ನ ಮಾಡುತ್ತೆ, ಹೌದಲ್ವಾ? ಸರಿ, ಎರಡು ಕರ್ಣಗಳನ್ನ ಎಳ್ಕೊಂಡಾಗ ಏನಾಗುತ್ತದು?
ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಕರ್ಣಗಳನ್ನು ಎಳ್ಕೊಂಡಾಗ ಅವು ಪರಸ್ಪರ ಅರ್ಧಿಸುತ್ತವೆ. ಏನ್ ಮಾಡ್ತಾವು? ಪರಸ್ಪರ ಅರ್ಧಿಸುತ್ತವೆ. ಅರ್ಧಿಸುತ್ತದೆ ಅಂದ್ರೆ ಮೀನಿಂಗ್ ಏನು? ಸಮಭಾಗವಾಗಿ ವಿಭಾಗ ಆಗುತ್ತೆ ಅಂತ ಹೇಳಿ ಅಲ್ವಾ? ಸರಿ, ಎಸಿ ಇರೋದು ಏನಾಗುತ್ತೆ ಹೇಳಿ? ಎಒ ಓಸಿ ಸಮಾನ ಆಗುತ್ತೆ. ಅದೇ ತರ ಡಿಒ ಏನಾಗುತ್ತೆ? ಓಬಿಗೆ ಸಮಾನ ಆಗುತ್ತೆ. ಹೌದಲ್ವಾ? ಸರಿ, ಸಮಾಂತರ ಚತುರ್ಭುಜಗಳ ಕರ್ಣಗಳು ಪರಸ್ಪರ ಏನ್ ಮಾಡ್ತವೆ? ಅರ್ಧಿಸುತ್ತವೆ. ಇದು 4ನೇ ಲಕ್ಷಣ ಆಯ್ತಾ? ಫಸ್ಟ್ ಒನ್, ಸಮಾಂತರ ಚತುರ್ಭುಜದ ಲಕ್ಷಣಗಳು. ಸಮಾಂತರ ಚತುರ್ಭುಜದ ಲಕ್ಷಣಗಳು. ಸಮಾಂತರ ಚತುರ್ಭುಜದ ಲಕ್ಷಣಗಳು ಮೊದಲನೇದು ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಸಮಾನ. ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಸಮಾಂತರ ಚತುರ್ಭುಜ ಅಂದ್ರೆ ಅಲ್ಲಿ ಅಭಿಮುಖ ಕೋನಗಳು ಏನಾಗಿರುತ್ತೆ? ಸಮನಾಗಿರುತ್ತೆ. ಅಂದ್ರೆ ಎ ಕೋನಕ್ಕೆ ಅಭಿಮುಖವಾಗಿರುವ ಕೋನ ಯಾವುದು? ಸಿ ಕೋನ. ಆಮೇಲೆ ಬಿ ಕೋನಕ್ಕೆ ಅದು ಬಿ ಕೋನ. ಇವೆರಡು ಏನಾಗಿರ್ತವೆ? ಸಮ. ಒಂದು ಕೋನ ಎಷ್ಟಿರುತ್ತೋ ಆಪೋಸಿಟ್ ಕೋನ ಕೂಡ ಏನಾಗಿರುತ್ತೆ? ಅಷ್ಟೇ ಇರುತ್ತೆ. ಎಷ್ಟು? ಮೂರನೇದು, ಸಮಾಂತರ ಚತುರ್ಭುಜದಲ್ಲಿ ಕರ್ಣವನ್ನು ಎಳೆದಾಗ ಸಮಾಂತರ ಚತುರ್ಭುಜದಲ್ಲಿ ಎಳೆದ ಕರ್ಣವು ಅಂತ ಬರ್ಕೊಂಬಿಡಿ. ಸಮಾಂತರ ಚತುರ್ಭುಜದಲ್ಲಿ ಎಳೆದ ಕರ್ಣವು ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಲಾಸ್ಟ್ ಒನ್, ಸಮಾಂತರ ಚತುರ್ಭುಜದ ಕರ್ಣಗಳು ತಮ್ಮ ಕೊಡುಗೆ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಈಗ ಇಲ್ಲಿವರೆಗೂ ನಾವು ಸಮಾಂತರ ಚತುರ್ಭುಜದ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ನಾವೀಗ ಅವನ್ನ ಪ್ರಮೇಯದ ಮೂಲಕ ಸಾಬೀತನ್ನ ಮಾಡೋಣ. ಸರಿ, ಈಗ ಬರ್ಕೊಳ್ಳಿ. ಮೊದಲನೇ ಪ್ರಮೇಯ 8.1. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳಿದ್ರೆ 3 ಅಥವಾ 4 ಮಾರ್ಕ್ಸ್ಗೆ ಕೇಳ್ತಾರೆ. ಪ್ರಮೇಯ 8.1. ಸಮಾಂತರ ಚತುರ್ಭುಜದ ಪ್ರತೀಕರಣವು ಪ್ರತಿ ಅಂದ್ರೆ ಎಷ್ಟು ಹೇಳ್ಕೊಬೋದು ನಾವು ಕರ್ಣನ? 2 ಯಾವ್ದಾರ ಹೇಳ್ಕೊಳ್ಳಿ. ಅಂದ್ರೆ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ.
ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ವಿಭಾಗಿಸುತ್ತದೆ. ಈ ಕ್ವೆಶ್ಚನ್ ಪ್ರಮೇಯದ ಹೇಳಿಕೆ ಓದು. ಸಮಾಂತರ ಚತುರ್ಭುಜದ ಪ್ರತಿಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮನಾಗಿ ವಿಭಾಗಿಸುತ್ತದೆ. ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅಥವಾ ಅರ್ಧಿಸುತ್ತದೆ ಅಂತ ಕೂಡ ನಡೆಯುತ್ತೆ, ಹೌದಲ್ವಾ? ಸರಿ, ಈಗ ಪ್ರಮೇಯದ ಪ್ರಕಾರ ನೀವೇ ಮಾಡ್ಕೊಳ್ಬೇಕು. ಪ್ರಮೇಯದಲ್ಲಿ ನೀವೇ ಮಾಡ್ಕೊಳ್ಬೇಕು. ಒಂದು ಕರ್ಣವನ್ನ ಹೇಳ್ಕೊಂಡಾಗ ಈಗ ಬಸದಿದ್ದಾನೆ. ಸರಿ, ಒಂದು ಕರ್ಣವನ್ನು ಹೇಳ್ಕೊಂಡಾಗ ಕರ್ಣ ಏನ್ ಮಾಡಿದೆ? ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗವನ್ನ ಮಾಡುತ್ತೆ ಅಂತ ಹೇಳಿ. ಸರಿ, ಈಗ ಪ್ರಮೇಯದ ಪ್ರಕಾರ ಈ ಡಯಾಗ್ರಾಮ್ ಹೆಂಗ್ ಬರ್ಕೊಂಡ್ರ ಹೇಳಿಕೆಯಲ್ಲಿ ಇದೆ, ಹೌದಲ್ವಾ? ಸರಿ, ಒಂದು ಸಮಾಂತರ ಚತುರ್ಭುಜ ಅಂತಿದೆ. ಒಂದು ಸಮಾಂತರ ಚತುರ್ಭುಜವನ್ನ ಬರ್ಕೊಳ್ಬೇಕು. ಒಂದು ಸಮಾಂತರ ಚತುರ್ಭುಜದ ಪ್ರತಿಕರಣವು ಅಂತಿದೆ. ನಮ್ಗೆ ಎಷ್ಟು ಕರ್ಣ ಹೇಳ್ಕೋಬಹುದು? ಎರಡು ಕರ್ಣ. ಸರ್, ನಾನು ಇದನ್ನ ABCD ಅಂತ ಕರೆದ್ರೆ ಕರ್ಣ ಯಾವ್ದಾದ್ರು ಹೇಳ್ಕೋಬಹುದು? AC ನಾನು ಹೇಳ್ಕೋಬಹುದು, ಇಲ್ಲಾಂದ್ರೆ DB ನಾನು ಹೇಳ್ಕೋಬಹುದು, ಹೌದಲ್ವಾ? ಹಾಗಾಗಿ ಸರ್, ಈಗ ನಾನು ಇಲ್ಲಿ AC ಹೇಳ್ಕೊಂಡೆ, ಹೌದಲ್ವಾ? ಸರಿ, AC ಹೇಳ್ಕೊಂಡಾಗ ಏನಾಯ್ತು? ಸಮಾಂತರ ಚತುರ್ಭುಜ ಏನಾಯ್ತು? ಎರಡು ತ್ರಿಭುಜಗಳಾಗಿ ಏನಾಗಿದೆ? ವಿಭಾಗ ಆಗಿದೆ, ಹೌದಲ್ವಾ? ಸರಿ, ಮೇಲ್ಗಡೆ ತ್ರಿಭುಜ ಬಂದ್ಬಿಟ್ರೆ ಯಾವುದು? ADC ಆಗುತ್ತೆ. ಈ ತ್ರಿಭುಜ ಬಂದ್ಬಿಟ್ಟು ಏನಾಗುತ್ತೆ? ADC ಆಗುತ್ತೆ, ಹೌದಲ್ವಾ? ಸರಿ, ಕರ್ಣ ಹೇಳ್ಕೊಂಡಾಗ ಏನು ತ್ರಿಭುಜಗಳು ಉಂಟಾಗಿದೆಯೋ ಅವು ಏನಾಗಿದೆ? ಸರ್ವಸಮ ತ್ರಿಭುಜಗಳಾಗಿದೆ ಅಂತ ನಾವೇನ್ ಮಾಡ್ಕೊಳ್ಬೇಕು? ಸಾಬೀತನ್ನ ಮಾಡಬೇಕು, ಹೌದಲ್ವಾ? ಹೇಗ್ ಮಾಡ್ತೀರಾ? ಇದು ಡಯಾಗ್ರಾಮ್ ಆಯ್ತು. ಪ್ರಮೇಯದಲ್ಲಿ ಎಷ್ಟು ಹಂತಗಳು ಬರುತ್ತೆ? 4 ಹಂತಗಳು ಬರುತ್ತೆ. ಯಾವ್ಯಾವುದು? ದತ್ತ, ಸಾಧನೆಯ ರಚನೆ ಮತ್ತೆ ಸಾಧನೆ. ಸರಿ, ಈಗ ಈ 4 ಹಂತಗಳನ್ನ ಬಳಕೆ ಮಾಡ್ಕೊಂಡು ನೀವೇನ್ ಮಾಡ್ಕೋಬೇಕು? ಈ ತ್ರಿಭುಜಗಳನ್ನ ಸರ್ವಸಮ ತ್ರಿಭುಜಗಳು ಅಂತ ಸಾಬೀತನ್ನ ಮಾಡ್ಬೇಕು. ಸರಿ, ದತ್ತದಲ್ಲಿ ಏನ್ ಬರ್ಕೊಳ್ಳಿ? ಸರಿ, ಬರ್ಕೊಳ್ಳಿ, ಡಯಾಗ್ರಾಮ್ ಬರ್ಕೊಳ್ಳಿ. ಆಯ್ತಾ? ಡಯಾಗ್ರಾಮ್ ಆಯ್ತಾ? ಸರಿ, ಈಗ ದತ್ತದಲ್ಲಿ ನೀವು ಮಾಡ್ಕೊತೀರ ನೋಡ್ರಿ. ಈಗ ಸಮಾಂತರ ಚತುರ್ಭುಜದಲ್ಲಿ ಏನ್ ಸಮನಾಗಿರುತ್ತೆ? ಅಭಿಮುಖ ಬಾಹುಗಳು ಏನಾಗಿರುತ್ತೆ? ಸಮಾಂತರವಾಗಿರುತ್ತಲ್ವಾ? ಸರಿ, AB ಗೆ ಸಮಾಂತರವಾಗಿರೋದು ಯಾರು? CD. ಅದೇ ತರ AD ಗೆ ಸಮಾಂತರವಾಗಿರೋದು ಯಾರು? BC ಆಗುತ್ತೆ, ಹೌದಲ್ವಾ? ಅದೇ ತರ ನಿಮಗೆ ಗೊತ್ತಿರೋದು, ಹೌದಲ್ವಾ? ಸಮಾಂತರ ಚತುರ್ಭುಜ ABCD ಯಲ್ಲಿ ಏನಂತ ಬರ್ಕೊಳ್ಬಹುದು ನಾವು? AB ಸಮಾಂತರ DC. ಅದೇ ರೀತಿಯಾಗಿ AD ಸಮಾಂತರ ಯಾರಾಗುತ್ತೆ? ಹೌದಲ್ವಾ? ಸಮಾಂತರ ಚತುರ್ಭುಜ ABCD ಯಲ್ಲಿ AB ಸಮಾಂತರ DC ಆಗುತ್ತೆ. ಅದೇ ತರ AD ಸಮಾಂತರ ಯಾರಾಗುತ್ತೆ? BC ಆಗುತ್ತೆ. ಸಮಾಂತರ ಚತುರ್ಭುಜ ABCD ಯಲ್ಲಿ ನೋಡಿ, AB ಸಮಾಂತರ ಚಿಹ್ನೆ ಈ ತರ ಬರುತ್ತೆ. AB ಸಮಾಂತರ DC. ಇನ್ನೊಂದು ಯಾರಪ್ಪ ಅಂತಂದ್ರೆ AD ಸಮಾಂತರ ಯಾವುದಕ್ಕೆ? BC. ದತ್ತ ಆದ್ಮೇಲೆ ಸಾಧನೀಯ. ಸರಿ, ಏನ್ ಸಾಧನೆ ಮಾಡ್ಬೇಕು? ಎರಡು ಸರ್ವಸಮ ತ್ರಿಭುಜ. ನಮ್ಮ ತ್ರಿಭುಜ ಯಾವುದು? ಮೇಲ್ಗಡೆ ತ್ರಿಭುಜ ಯಾವುದು? ADC. ತ್ರಿಭುಜ ADC ಸರ್ವಸಮ ಯಾವುದಕ್ಕೆ? ABC. ADC ಮತ್ತೆ ABCಗಳು ಸರ್ವಸಮ ಅಂತ ನಾವು ಸಾಬೀತನ್ನ ಮಾಡಬೇಕು. ಇದು ಸಾಧನೀಯ ಆಗುತ್ತೆ. ರಚನೆ ಮಾಡ್ಕೊಂಡಿದ್ರೆ ಬರುತ್ತೆ. ರಚನೆ ನಾವು ಏನು ಮಾಡ್ಕೊಂಡಿಲ್ಲಲ್ವಾ ಈ ಪ್ರಮೇಯದಲ್ಲಿ, ಡಯಾಗ್ರಾಮ್ ಅಲ್ಲಿ?
ಇಲ್ಲ ಸರ್. ಇಲ್ಲ ತಾನೆ ಸರ್? ಇಲ್ಲ ಅಂತಂದ್ರೆ ರಚನೆ ಬರೋದಿಲ್ಲ, ನೇರವಾಗಿ ನೀವು ಎಲ್ಲಿಗೆ ಹೋಗ್ಬೇಕಾಗುತ್ತೆ? ಸಾಧನೆ. ಹೇಗೆ ನಾವು ಅದನ್ನ ಪ್ರಮೇಯದ ಸಾಬೀತು ಮಾಡಬೇಕು ಸರ್? ಹೇಗೆ ಸಾಬೀತು ಮಾಡ್ತೀರಾ ಹೇಳಿ? ಯಾರಾದ್ರೂ ಹೇಳಿರೋಣ? ಹಿಂದಿನ ಚಾಪ್ಟರ್ ಹೋಗ್ಬೇಕು. ಹಿಂದಿನ ಚಾಪ್ಟರ್ ಏನ್ ತಂದಿದ್ದೀರಾ ಅದನ್ನ ಬೇಸ್ ಮೇಲೆ ಇದು ಮಾಡೋದು ನಾವೀಗ ಹೇಳ್ಬೇಕು. ಈಗ ನೀವು ಪ್ರಮೇಯದ ಸಾಧನೆ ಮಾಡ್ಬೇಕಾಗಿರೋದು ಈ ತ್ರಿಭುಜಗಳನ್ನ ಸರ್ವಸಮ ಅಂತ ಹೇಳಿ. ಸರಿ, ಸರ್ವಸಮ ಅಂತ ಹೇಗೆ ಸಾಬೀತು ಮಾಡ್ತಾರೆ ತ್ರಿಭುಜಗಳನ್ನ? ಸರ್ DA ಮತ್ತು CB ಬಾಹುಗಳು ಯಾರು? ಸರ್ AB ಮತ್ತು BC. ಅದೇ ABC ಮತ್ತೆ ABC ಗಳನ್ನ ನೀವು ತ್ರಿಭುಜಗಳನ್ನ ತೆಗೆದುಕೊಂಡು ಹೇಗಾದ್ರೂ ಮಾಡಿ ಈ ತ್ರಿಭುಜಗಳನ್ನ ಏನ್ ಮಾಡ್ಕೊಳ್ಬೇಕಾಗುತ್ತೆ? ನೀವು ಸರ್ವಸಮ ಅಂತ ಸಾಬೀತು ಮಾಡ್ಬೇಕಾಗುತ್ತೆ. ಹೇಗ್ ಮಾಡ್ತಾರೆ ಸರ್ವಸಮ ಅಂತ ಹೇಳಿ? ಹಿಂದಿನ ಚಾಪ್ಟರ್ ಮಾಡಿಸಿದಂತಾನೆ ಎರಡು ತ್ರಿಭುಜಗಳನ್ನ ಸರ್ವಸಮ ಅಂತ ಸಾಬೀತು ಮಾಡ್ಬೇಕಾದ್ರೆ ನಮಗೆ ಎಷ್ಟು ಸಮನಾಗಿರೋ ಅಂಶಗಳು ಬೇಕು? ಮೂರು ಸಮನಾಗಿರೋ ಅಂಶ ನೀವು ಹೇಳಿ ಅಂತಾರೆ. ಯಾವ ABC ಮತ್ತು ಸರ್ AB ಬಾಹು ABC ಮತ್ತು ABC. ಇಲ್ಲ ಎಷ್ಟು ಮತ್ತೆ ಹೇಳಿ ಮಾಡೋಣ. ಏನ್ ಬರುತ್ತೆ ಇದು? ಎಂತ ಚತುರ್ಭುಜ ಹೇಳಿದ್ರು? ಸಮಾಂತರ ಚತುರ್ಭುಜ. ನೀವು ಸ್ಟಾರ್ಟಿಂಗ್ ಬರ್ಸ್ಬಿಟ್ಟೆ AB ಏನಾಗಿದೆ? BC ಗೆ ಸಮಾಂತರವಾಗಿದೆ. ಏನಾಗಿದೆ? ಸಮಾಂತರವಾಗಿದೆ, ಹೌದಲ್ವಾ? ಸರ್, ಈಗ ನಿಮಗೆ ಹೇಳಿದೆ ಯಾವ್ದಾದ್ರು ಎರಡು ರೇಖೆಗಳು ಸಮಾಂತರವಾಗಿದ್ದಾಗ ಅಲ್ಲಿ ಉಂಟಾಗುವಂತಹ ಪರ್ಯಾಯ ಕೋನಗಳು ಏನಾಗಿರುತ್ತೆ? ಸಮನಾಗಿರುತ್ತವೆ ಅಂತ ನೀವು ಹಿಂದಿನ ಕ್ಲಾಸಲ್ಲಿ ಹೇಳಿದೆ, ಹೌದಲ್ವಾ? ಸರ್, ಇಲ್ಲಿ ನೋಡಿ ಇದು ಜಂಡಾಕಾರವಾಗಿದೆ, ಹೌದಲ್ವಾ? ಸರಿ, ಈ ಬಾಹು ಸಮಾಂತರವಾಗಿದ್ದಾಗ ಇಲ್ಲಿ ಬರುವಂತಹ ಪರ್ಯಾಯ ಕೋನಗಳು ಅಂದ್ರೆ ಯಾವುದು? ಈ ಕೋನ ಮತ್ತೆ ಈ ಕೋನ. ನಾವು ಎರಡು ಕೋನಗಳನ್ನ ಸಮಾಂತರ ಬರ್ಕೊಳ್ಬಹುದು. ಇವೆರಡು ಸಮಾಂತರವಾಗಿದ್ದಾಗ ಅದು ಶೂನ್ಯಗಳಲ್ಲಿ ಬರುವ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಹಾಗಾಗಿ ನಾನು ಈ ಕೋನ ಅಂದ್ರೆ ಯಾವ ಕೋನ ಇದು? DCA ಯಾವ್ದು ಸಮನಾಗಿರುತ್ತೆ? CAD ಗೆ ಸಮನಾಗಿರುತ್ತೆ. ಸರ್, ಬರ್ಕೊಂತೀವಿ ನೋಡಿ. ಮೊದಲನೇ ಮೇಲಿನ ತ್ರಿಭುಜ ಯಾವುದು? EDB ಮತ್ತು ಕೆಳಗೆ ತ್ರಿಭುಜ ಯಾವುದು? CAB. ADC ಅಲ್ವಾ? ADC ಮತ್ತು ಕೆಳಗೆ ಯಾವುದು? DA. ADC ಮತ್ತು ABC ಗಳಲ್ಲಿ ಏನೇ ಸಮನಾಗಿದೆ? ಈ ಕಡೆ ಯಾವುದು ಕೋನ? ಬೇಗಳಿ. C1. C ಕೋನ ಅಲ್ಲ, ಪೂರ್ತಿ ಹೇಳಿ. DCB A. is equal to ಯಾವ್ದಕ್ಕೆ? BAC CAB ಅಂತ ಬರ್ಕೊಳ್ಬೋದಾ? ಸರ್. ಸರ್, ಹೆಂಗ್ ಸಮನಾಯ್ತು ಇದು? BC ಸಮಾಂತರ AB ಆಗಿದ್ದಕ್ಕೆ ಅವೆರಡು ಏನಾಯ್ತು? ಸಮನಾಯ್ತು, ಹೌದಲ್ವಾ? ನೆಕ್ಸ್ಟ್ ನೋಡಿ. ಅದೇ ತರ BC ಏನಾಗಿದೆ ಹೇಳಿ? BC ED ಏನಾಗಿದೆ? ಸಮನಾಗಿದೆ ಸರ್. ಸಮಾಂತರವಾಗಿದೆ, ಹೌದಲ್ವಾ? Yes, sir. CB ಏನಾಗಿದೆ? ED ಗೆ ಸಮಾಂತರವಾಗಿದೆ. ಇಲ್ಲೂ ಕೂಡ ನಮಗೆ ಏನ್ ಬರುತ್ತೆ? ಪರ್ಯಾಯ ಕೋನಗಳು ಬರುತ್ತೆ ನೋಡಿ. ಈ ಬರುತ್ತೆ ನೋಡಿ, ಹೌದಲ್ವಾ? ಸರ್, ಇದರ ಶೃಂಗಗಳಲ್ಲಿರುವ ಕೋನ ಯಾವುದು? ನೋಡಿ, ಈ ಕೋನ, C ಮತ್ತು ಈ ಕೋನ ಮತ್ತೆ ಈ ಕೋನ, ಎರಡು ಕೋನ ಏನಾಗಿರುತ್ತೆ? ಸಮನಾಗಿರುತ್ತೆ. ಎಂತ ಕೋನಗಳು? ಪರ್ಯಾಯ ಕೋನಗಳು. ಹಾಗಾಗಿ ಎರಡು ಏನಾಗಿರ್ತವೆ? ಸಮನಾಗಿರುತ್ತೆ. ಇವೆರಡು ಸಮ ಅಂತ ಬರ್ಕೊಳ್ಬಹುದು. ಹೇಳಿ ಏನಾದ್ರೆ ಯಾವ ಕೋನ ಅದು? DAC. ನೀಟಾಗಿ ಹೇಳಿ. ಯಾವುದು? DAC ನಾ? ಸರಿ, ಯಾವುದು? DAC ಮೇಲ್ಗಡೆ ಕೋನ, ರೈಟ್. ಆಮೇಲೆ ಇಸ್ ಈಕ್ವಲ್ ಟು ಈ ಕಡೆ CDA. CDA ನಾ? CAB. ಈಗ ಫಸ್ಟ್ ಯಾವ ಕೋನ ಹೇಳಿದ್ರಿ ನೀವು? DAC, ಮೊದಲು ಈ ಕೋನ ಹೇಳಿ. ಈಗ ಸರ್ BCA. ಹಾ, ಸರಿ, BCA. ಹಾ, ಸರ್, ಏನಾಗುತ್ತೆ? BCA ಗೆ ಸಮನಾಗಿರುತ್ತೆ. ಯಾವುದರ ಪ್ರಕಾರ ಹೇಳಿ? ಪರ್ಯಾಯ ಕೋನ. ಯಾವ್ದು ಸಮಾಂತರವಾಗಿ ಸಮನಾಯ್ತು? ಯಾವ ಬಾಹುಗಳು ಸಮಾಂತರವಾಗಿರೋದಕ್ಕೆ ಈ ಕೋನಗಳು ಸಮನಾಯ್ತು? C ಮತ್ತು A. C ಮತ್ತು A ನಾ? BC CB ಸಮಾಂತರ ಯಾವುದಕ್ಕೆ? AB. AD ಗೆ, ಅಲ್ವಾ? ಈ ಬಾಹು ಸಮಾಂತರವಾಗಿರೋದಕ್ಕೆ ಏನಾಯಿತು? ಈ ಕೋನಗಳು ಸಮನಾಯಿತು, ಹೌದಲ್ವಾ? ಸರಿ, ಎರಡನೇ ಸಮನಾಗಿರೋ ಅಂಶ ಯಾವ್ದಪ್ಪ ಅಂತಂದ್ರೆ
ಈ ಕೋನ ಮತ್ತೆ ಈ ಕೋನ. ಸರ್ ಇನ್ನೊಂದು ಬೇಕಲ್ಲ ನಮಗೆ, ಮೂರನೇ ಅಂಶ ಬೇಕಲ್ವಾ? AC ಯಾವುದು ಸರ್ AC. ಯಾವುದು? AC. ಸರಿ ಇದೆ ಯಾವುದು? ಸರಿ AC ನೋಡಿ, ಈ ತ್ರಿಭುಜಕ್ಕೂ ನಮಗೆ AC ಬರುತ್ತೆ, ಈ ತ್ರಿಭುಜಕ್ಕೂ ನಮಗೆ AC ಕಾಮನ್ ಆಗಿ ಬರುತ್ತೆ. ಹಾಗಾಗಿ ಮೂರನೇ ಸಮನಾಗಿರೋ ಅಂಶ ಅದು AC. AC ಆಗುತ್ತೆ. ಸರಿ AC is equal to AC ಅಥವಾ ಉಭಯ ಸಾಮಾನ್ಯ ಬಾಹು. ಉಭಯ ಸಾಮಾನ್ಯ ಬಾಹು ಹೌದಲ್ವಾ? ನಾವೀಗ ಮೂರು ಸಮನಾಗಿರೋ ಅಂಶ ಬರ್ಕೊಂಡ್ವಿ, ಈ ಕೋನ ಮತ್ತೆ ಈ ಕೋನ ಮತ್ತೆ ಇದೇನದು ಬಾಹು ಹೌದಲ್ವಾ? ಸರಿ ಈಗ ಮೂರು ಅಂಶಗಳು ಹೇಗಿದೆ ನೋಡಿ, ಕೋನ ಆಮೇಲೆ ಬಾಹು ಆಮೇಲೆ ಕೋನ ಹೌದಲ್ವಾ? ಸಿದ್ಧಾಂತ ಬರುತ್ತೆ ನಿಮಗೆ ಕೋಬಾಹು ಬರುತ್ತೆ ಹೌದಲ್ವಾ? ಸರಿ ಎರಡು ಕೋನಗಳು ಮತ್ತೆ ಅವುಗಳ ಸಾಮಾನ್ಯ ಬಾಹು, ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೆ ಅವುಗಳ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಅನುರೂಪವಾಗಿರುವಂತಹ ಎರಡು ಕೋನಗಳು ಮತ್ತೆ ಅವುಗಳ ಸಾಮಾನ್ಯ ಬಾಹು ಏನಾಗಿದೆ? ಸಮನಾಗಿದೆ ಹೌದಲ್ವಾ? ಹಾಗಾಗಿ ನಾವು ಕೋಬಾಹು ಪ್ರಕಾರ ನಾವು ಏನಂತ ಬರ್ಕೊಳ್ಬಹುದು ಈಗ ಈ ತ್ರಿಭುಜಗಳನ್ನ ಸಮ ಅಂತ ಬರ್ಕೊಳ್ಬಹುದು ಹಾಗಾದ್ರೆ. ಹಾಗಾಗಿ ಯಾವ್ಯಾವ ತ್ರಿಭುಜ ಹೇಳಿದ್ರು? ADC. ADC ಯಾವ್ದಕ್ಕೆ ಸರ್ವಸಮ? ACB. ACB ನಾ? Yes sir. ABC. ಸರಿ ಯಾವ್ದರ ಪ್ರಕಾರ ಹೇಳಿ? ಕೋಬಾಹು ಪ್ರಕಾರ ನಾವು ಈಗ ಸರ್ವಸಮ ಅಂತ ಹೇಳಿ ಬರ್ಕೊಳ್ತೀವಿ. ನಾವು ಅದನ್ನೇ ಸಾಬೀತು ಮಾಡ್ಬೇಕಿತ್ತಲ್ವಾ ಪ್ರಮೇಯದಲ್ಲಿ? ಏನು ಸಾಧನೆ ಮಾಡ್ಬೇಕಾಗಿತ್ತು? ADC ಸರ್ವಸಮ ABC ಅಂತ ಸಾಧನೆ ಮಾಡ್ಬೇಕಾಗಿತ್ತು. ಅದನ್ನ ನಾವು ಪ್ರಮೇಯದಲ್ಲಿ ಸಾಬೀತನ್ನ ಮಾಡಿದೀವಿ ಈಗ. ಅರ್ಥ ಆಗ್ತಿದ್ಯಾ? ಮೊದಲ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡ್ವಿ, ಅದರಲ್ಲಿ ಮೂರು ಸಮನಾಗಿರೋ ಅಂಶಗಳನ್ನ ಬರ್ಕೊಂಡ್ವಿ, ಕೋಬಾಹು ಸಿದ್ಧಾಂತವನ್ನ ಯೂಸ್ ಮಾಡ್ಕೊಂಡು ನಾವೇ ಮಾಡ್ಕೊಂಡ್ವಿ, ಆ ತ್ರಿಭುಜಗಳನ್ನ ಸರ್ವಸಮ ಅಂತೇಳಿ ಸಾಬೀತನ್ನ ಮಾಡಿದ್ವಿ. ಅರ್ಥ ಆಗ್ತಿದ್ಯಾ? ಇದು ಪ್ರಮೇಯ 8.1. ಏನಂತ ಹೇಳಿದ್ರು ಪ್ರಮೇಯ 8.1? ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಕರ್ಣವನ್ನ ಎಳ್ಕೊಂಡಾಗ ಆ ಕರ್ಣ ಏನ್ ಮಾಡುತ್ತಪ್ಪ ಅಂತಂದ್ರೆ ಆ ಸಮಾಂತರ ತ್ರಿಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಏನ್ ಮಾಡುತ್ತೆ? ಅರ್ಥಿಸುತ್ತದೆ ಅಥವಾ ವಿಭಾಗಿಸುತ್ತದೆ ಅಂತ ಸಾಧನೆ ಮಾಡಬೇಕಾಗಿತ್ತು. ಅದನ್ನ ನಾವು ಸಾಬೀತನ್ನ ಮಾಡಿದ್ವಿ ಅಲ್ವಾ? ಸರ್ ಅಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಚತುರ್ಭುಜಗಳು ಅಂತ ಏನೋ ಚತುರ್ಭುಜದ ವಿಧಗಳ ಬಗ್ಗೆ ಹೇಳಿದೆ. ಅದಾದ್ಮೇಲೆ ಅದು ಒಂದು ವಿಧ ಯಾಕಪ್ಪ ಅಂದ್ರೆ ಸಮಾಂತರ ಚತುರ್ಭುಜದ ಲಕ್ಷಣಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಹೌದಲ್ವಾ? ಈಗ ಪ್ರಮೇಯವನ್ನು ಕೂಡ ನಾವೇ ಮಾಡ್ಕೊಂಡು ಸಾಬೀತನ್ನ ಆಗಿದೆ. ಸರ್ ನಾಳೆ ಈ ಪ್ರಮೇಯವನ್ನ ನೀವು 2 ಸಾರಿ ಬರ್ಕೊಳ್ಬೋದು. ಅರ್ಥ ಆಗಿದೆಯಾ? ಸರ್ ಈಸಿ ಪ್ರಮೇಯ. ನೀವು ಹಿಂದಿನ ಚಾಪ್ಟರ್ ಏನಿತ್ತು ಅದು ಸಾಬೀತು ಮಾಡೋದು ಅಷ್ಟೇ. ನೀವು ಲೆಕ್ಕಗಳು ಮಾಡಿದ್ರೆ ಲೆಕ್ಕಗಳು ಬಂದಾಗ ಏನಾಗಿದೆ? ಲೆಕ್ಕವೇ ಏನಾಗಿದೆ? ಈಗ ಇಲ್ಲಿ ಪ್ರಮೇಯ ಆಗಿದೆ ಅಷ್ಟೇ.